ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಒಂದು ಮಂದಿರ, 1000 ವರ್ಷಗಳ ಇತಿಹಾಸ, ರಕ್ತ, ಬಲಿದಾನ, ಧ್ವಂಸ. ಆದರೂ ಮತ್ತೆ ಮತ್ತೆ ಎದ್ದು ನಿಂತ ಆತ್ಮವಿಶ್ವಾಸದ ಸಂಕೇತ. ಗುಜರಾತಿನ ಸೋಮನಾಥದಲ್ಲಿ ಇವತ್ತು ಶೌರ್ಯ ಯಾತ್ರೆಯ ಸಂಭ್ರಮ ನಡೆಯುತ್ತಿದೆ. ಡಮರುಗದ ನಿನಾದ, ಹರ ಹರ ಮಹಾದೇವ್ ಘೋಷಣೆಗಳು ಮತ್ತು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿರುವುದು ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಇದು ಕೇವಲ ಯಾತ್ರೆಯಲ್ಲ ಸ್ನೇಹಿತರೆ, ಇದು 1000 ವರ್ಷಗಳ ಗಾಯಗಳ ನೆನಪು ಮತ್ತು 75 ವರ್ಷಗಳ ಪುನರ್ಜನ್ಮದ ಸಂಭ್ರಮ. ಸ್ನೇಹಿತರೆ, ಸೋಮನಾಥ, ಈ ಒಂದು ಹೆಸರು ಸಾಕು ಭಾರತದ ಸಹನಶೀಲತೆ, ಶೌರ್ಯ ಮತ್ತು ಸಂಸ್ಕೃತಿಯ ಶಕ್ತಿಯನ್ನು ಹೇಳಲು. 1026ನೇ ಇಸವಿ, ಇಂದಿಗೆ ಸರಿಯಾಗಿ 1000 ವರ್ಷಗಳ ಹಿಂದೆ ಭಾರತದ ಮೇಲೆ ದಾಳಿ ಮಾಡಿದನು ಸುಲ್ತಾನ್ ಮಹಮ್ಮದ್ ಗಜನಿ. ಭಾರತದ ಸಂಪತ್ತನ್ನ ದೋಚೋದು ಅವನ ಗುರಿ. ಇವತ್ತಿನ ಪಾಕಿಸ್ತಾನದ ಮುಲ್ತಾನ್ನಿಂದ ಹೊರಟ ಗಜನಿ ಮಧ್ಯದಲ್ಲೇ ಅನೇಕ ಕೋಟೆಗಳನ್ನು ಗೆದ್ದು ಅಪಾರ ಸೇನೆಯೊಂದಿಗೆ ತಲುಪಿದ ಸ್ಥಳವೇ ಸೋಮನಾಥ. ಅಲ್ಲಿ ಭವ್ಯ ಕೋಟೆ ಇತ್ತು, ಆದರೆ ದೊಡ್ಡ ಸೇನೆ ಇರಲಿಲ್ಲ. ಗಜನಿಯ ಭಾರೀ ಸೇನೆ ಸುಲಭವಾಗಿ ಕೋಟೆ ಪ್ರವೇಶಿಸಿತು. ಆ ಕ್ಷಣದಿಂದಲೇ ಅವನ ಕಣ್ಣು ಬಿದ್ದಿದ್ದು ಸೋಮನಾಥನ ಭವ್ಯ ಶಿವಾಲಯದ ಮೇಲೆ. ಸ್ನೇಹಿತರೆ, ಸೋಮನಾಥ ಎಂದರೆ ಚಂದ್ರನ ನಾಥ. ಇಸ್ಲಾಂನಲ್ಲಿ ಚಂದ್ರನಿಗೆ ವಿಶೇಷ ಸ್ಥಾನ. ಅದಕ್ಕೆ ಚಂದ್ರನಿಗೊಬ್ಬ ಒಡೆಯನಿದ್ದಾನೆ, ಅವನಿಗೆ ಭಾರತದಲ್ಲಿ ದೇವಸ್ಥಾನ ಇದೆ ಅನ್ನೋದೇ ಗಜನಿಯ ಕೋಪಕ್ಕೆ ಕಾರಣವಾಯಿತು. ಇಸ್ಲಾಮಿಕ್ ಇತಿಹಾಸಕಾರ ತಾರೀಖ್ ಇ ಫರಿಷ್ತೆಯ ಪ್ರಕಾರ ಅವತ್ತು ಸೋಮನಾಥ ಮಂದಿರ, 56 ಕಂಬಗಳನ್ನೊಳಗೊಂಡ ಬೃಹತ್ ದೇವಾಲಯ, 15 ಅಡಿಗಳ ಎತ್ತರದ ಶಿವಲಿಂಗ, ಚಂದ್ರಗ್ರಹಣದ ಸಮಯದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಭಕ್ತರ ಸೇರುವ ತೀರ್ಥಕ್ಷೇತ್ರ. ಮಂದಿರಕ್ಕೆ 2000 ಗ್ರಾಮಗಳ ತೆರಿಗೆ ದೇಣಿಗೆಯಾಗಿ ಬರುತ್ತಿತ್ತು. 2000ಕ್ಕೂ ಹೆಚ್ಚು ಬ್ರಾಹ್ಮಣರು ಸೇವೆಯಲ್ಲಿ, 500 ಹಾಡುಗಾರ್ತಿಯರು, 300 ಸಂಗೀತಗಾರರು, 300 ಕ್ಷೌರಿಕರು. ಪ್ರತಿ ಬೆಳಗ್ಗೆ ಸಂಜೆ ಗಂಗಾಜಲದಿಂದ ಅಭಿಷೇಕ. ಸುಮಾರು 5 ಕಿಲೋಮೀಟರ್ ದೂರದಿಂದ ಗಂಗಾಜಲ ತರಲು ಜನರನ್ನು ನೇಮಿಸಲಾಗಿತ್ತು. ಸ್ನೇಹಿತರೆ, ದೇವಾಲಯದ ಒಂದು ತುದಿಯಿಂದ ಮತ್ತೊಂದು ತುದಿವರೆಗೂ ಚಿನ್ನದ ಸರಪಳಿ, 300 ಮಣ ತೂಕ. ಅದರ ಘಂಟಾ ನಾದವೇ ಪೂಜೆಯ ಸೂಚನೆ. ಆದರೆ ಗಜನಿಯ ಕತ್ತಿಗೆ ಈ ಭವ್ಯತೆ ಸಹಿಸಲಿಲ್ಲ. ದೇವಾಲಯದ ರಕ್ಷಣೆಗೆ ನಿಂತ ಸಾವಿರಾರು ಜನ ವಿಗ್ರಹವನ್ನ ತಬ್ಬಿಕೊಂಡು ನಮ್ಮ ದೇವರನ್ನ ಬಿಟ್ಟುಬಿಡಿ ಅಂತ ಅಳ್ತಾ ನಿಂತರು. ಆದರೆ ಗಜನಿಯ ಸೇನೆಗೆ ಕರುಣೆ ಇರಲಿಲ್ಲ. ನಿರಾಯುಧರು, ಭಕ್ತರು, ಸೇವಕರು ಎಲ್ಲರೂ ಹತ್ಯೆಯಾದರು. ಆ ಕ್ಷಣಕ್ಕೆ ಸುತ್ತಮುತ್ತಲಿನ ರಾಜರು ಸೇನೆಯೊಂದಿಗೆ ಬಂದರು. ಕೋಟೆ ಈಗಾಗಲೇ ಶತ್ರುಗಳ ವಶವಾಗಿತ್ತು. ಅಷ್ಟರಲ್ಲಿ ಸೋಮನಾಥದ ಶ್ರೀಮಂತರಿಂದ ಒಂದು ಮನವಿ: ನಿನಗೆ ಬೇಕಾದಷ್ಟು ಸಂಪತ್ತು ಕೊಡ್ತೀವಿ, ಆದರೆ ಮಂದಿರವನ್ನ ಧ್ವಂಸ ಮಾಡಬೇಡ. ಗಜನಿಯ ಸೇನಾ ನಾಯಕರಿಗೂ ಇದು ಸರಿ ಎನಿಸಿತು. ಆದರೆ ಗಜನಿ ಹೇಳಿದ ಮಾತು ಇತಿಹಾಸದಲ್ಲಿ ಕಪ್ಪು ಅಕ್ಷರಗಳಾಗಿ ಉಳಿದಿದೆ: ನಾನು ವಿಗ್ರಹಗಳನ್ನು ಮಾರುವವನಾಗೋದಿಲ್ಲ, ನಾನು ವಿಗ್ರಹ ಭಂಜಕನಾಗಿ ಇತಿಹಾಸದಲ್ಲಿ ಹೆಸರು ಮಾಡ್ತೀನಿ. ಅವನು ಖಡ್ಗದಿಂದ ಶಿವಲಿಂಗವನ್ನ ಭಂಜಿಸಿದ. ಅದನ್ನು 2 ಭಾಗ ಮಾಡಿದ. ಒಂದು ಗಜನಿಯ ಮಸೀದಿ ಬಾಗಿಲಿಗೆ, ಮತ್ತೊಂದು ತನ್ನ ದರ್ಬಾರ್ನಲ್ಲಿ ಇಡಲು ಆದೇಶಿಸಿದ. ಸ್ನೇಹಿತರೆ, ಆ ದಿನ ಸೋಮನಾಥದ ನೆಲ ರಕ್ತದಿಂದ ತೋಯಿತು. ಆದರೆ ಕಥೆ ಅಷ್ಟಕ್ಕೆ ಮುಗಿಯಲಿಲ್ಲ. ಹಿಂತಿರುಗುವಾಗ ಒಬ್ಬ ಸ್ಥಳೀಯ ಹಿಂದೂ ಗಜನಿಗೆ ದಾರಿ ತೋರಿಸಿದ. ಆದರೆ ಕಾಡಿನ ಮಧ್ಯೆ ಸೇನೆ ದಾರಿ ತಪ್ಪಿತು. ನೀರು, ಆಹಾರ ಇಲ್ಲದೆ ಅರ್ಧಕ್ಕಿಂತ ಹೆಚ್ಚು ಸೇನೆ ಸತ್ತು. ಅವತ್ತು ಆ ದಾರಿ ತೋರಿಸಿದವನು ಹೇಳಿದ ಮಾತು: ನಾನು ಸೋಮನಾಥನನ್ನ ಉಳಿಸೋಕೆ ಬಂದೆ, ಸಾಧ್ಯವಾಗಲಿಲ್ಲ. ಹೀಗಾಗಿ ನಿಮ್ಮ ನಾಶವನ್ನ ಕಣ್ಣಾರೆ ನೋಡೋದೇ ನನ್ನ ಪ್ರತಿಕಾರ. ಅಷ್ಟರಲ್ಲಿ ಗಜನಿ ಅವನ ತಲೆಯನ್ನ ಕತ್ತರಿಸಿದ. ಆದರೆ ಪ್ರತಿಕಾರ ಆಗಲೇ ಆಗಿತ್ತು. ಸ್ನೇಹಿತರೆ, ಗಜನಿಯ ನಂತರವೂ ಘೋರಿ, ಔರಂಗಜೇಬ್ ಅನೇಕ ದಾಳಿಗಳು ನಡೆದವು. ಮಂದಿರ ಕುಸಿತಗೊಂಡಿತು, ಮತ್ತೆ ನಿರ್ಮಾಣವಾಯಿತು, ಮತ್ತೆ ಧ್ವಂಸವಾಯಿತು. ಆದರೆ ಸೋಮನಾಥನ ಆತ್ಮ ಎಂದಿಗೂ ಸತ್ತಿಲ್ಲ. ಸ್ವಾತಂತ್ರ್ಯದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಪುನರ್ನಿರ್ಮಾಣಕ್ಕೆ ಸಂಕಲ್ಪ ಮಾಡಿದರು. 1951ರಲ್ಲಿ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಭವ್ಯ ಸೋಮನಾಥ ಮಂದಿರವನ್ನ ಲೋಕಾರ್ಪಣೆ ಮಾಡಿದರು. ಇವತ್ತು 2026. ಗಜನಿಯ ದಾಳಿಗೆ 1000 ವರ್ಷ, ಪುನರ್ನಿರ್ಮಾಣಕ್ಕೆ 75 ವರ್ಷ. ಅದಕ್ಕೆ ಈ ಶೌರ್ಯ ಯಾತ್ರೆ. ಅದಕ್ಕೆ ಪ್ರಧಾನಿ ಮೋದಿ ಹೇಳಿದ್ದು: ಭಾರತ ಎಷ್ಟು ಬಾರಿ ಗಾಯಗೊಂಡರೂ ಪ್ರತಿ ಬಾರಿ ಇನ್ನಷ್ಟು ಬಲಿಷ್ಠವಾಗಿ ಎದ್ದು ನಿಂತಿದೆ. ಸ್ನೇಹಿತರೆ, ಇದು ಕೇವಲ ಒಂದು ಮಂದಿರದ ಕಥೆಯಲ್ಲ, ಇದು ಭಾರತದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಅನಾವರಣಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಹಲೋ.